ನಿಮಗೋಸ್ಕರ ಸಿಂಹಾದ್ರಿ ಸಿಂಹದ ಒಂದು ಸಣ್ಣ ಜನ. ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟಾ ಧೈರ್ಯ ನಿನ್ಗೆ? ನಮ್ಮೂರ್ ಜನರಿಗೆ ಕೆಲಸ ಕೊಡಕ್ ನೀನ್ ಯಾವನ್ಲ? ನಮ್ಮೂರ್ಲಿ ಯಾರಾದ್ರೂ ಹಸ್ಕೊಂಡಿದಾರ? ಇಲ್ಲ ನಿಂತವ ಯಾರದ್ ಬೇಡಕ್ ಬಂದವ್ರ? ಈಕೆ ಮಕ್ಕಳು ಇವಳಿಗೆ ಕೈ ಕೊಟ್ಟು ಹುಟ್ಟೋದ್ರು. ಇವಳು ಈ ಭೂಮ್ತಾನ ನಂಬ್ಕೊಂಡಿದ್ದಾಳೆ. ಈ ಭೂಮ್ತಾಯಿ ಈಕೆ ಕೈ ಬಿಡ್ಲಿಲ್ಲ. ಇದನ್ನ ನಂಬ್ಕೊಂಡೆ ಒಂದೊತ್ತಿನ ಗಂಜಿ ಕುಡಿದಾಳೆ. ಈಗ ನೀನು ಇದನ್ನ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ಕೊಂಡು ಬಿಟ್ರೆ ಅವಳು ಹೊಟ್ಟೆಗೇನು? ನೀನ್ ಫ್ಯಾಕ್ಟ್ರಿ ಚರ್ಮ ತಿನ್ಬೇಕಲ್ಲ? ಕೊಬ್ಬಿದ ಮಗನೇ, ಎಷ್ಟೋ ಧೈರ್ಯ ನಿನ್ಗೆ? ನಂತವ ದುಡ್ಡಿನ ವಿಷಯ ಮಾತಾಡ್ತೀಯ? ಲೈ, ಕೋಟಿ ಕೋಟಿ ಕೊಟ್ಲ ಹಣನ ಪುಟ್ಕೋಸಿ ತಿರ್ಗಾಡ್ದು ವಂಶ ಕಳ್ಳ ನಮ್ದು. ನಂಬ್ತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ? ನಿನ್ನ ಮಂತ್ರಿಗೆ ಹೋಗಿ ಹೇಳು, ಅವನು ಗುಂಡಿಗೆ ಬಿಸಿರಕ್ತಾ ಇರೋದು ನಿಜ ಆದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡ್ಡಿ ಕಿತ್ಕೊಂಡು ಹುಲ್ ನೋಡುವ. ಅದನ್ನ ವಿಷ್ಣುಜೀವರು ಮಾಡಿದ್ರೆ ಹೇಗೆ ಮಾಡ್ತೀವಿ? ಅದನ್ನ ಇಮ್ಯಾಜಿನ್ ಇಟ್ಕೊಂಡು ಆ ಪಾತ್ರಗಳನ್ನ ಅದನ್ನಾಗಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಈ ಜರ್ನಿ ಹೀಗೆ ಶುರು ಆಗಿದೆ. ಜರ್ನಿ ಬರ್ತಕ್ಕಂಥ ಪಾತ್ರನೇ ಹೇಗಿರುತ್ತೆ ಅದನ್ನ ಮಾಡ್ಕೊಂಡು ಆ ಶೈಲಿಯಲ್ಲಿ ಆ ಪಾತ್ರ ವಿಷ್ಣುಜೀವ್ರ ಪ್ರತಿ ಹೇಗೆ ಮಾಡಿರ್ತಿದ್ರು ಅಂದ್ರೆ ಕಲ್ಪನೆ ಇಟ್ಕೊಂಡು ನಾನು ಆ ಪಾತ್ರಗಳನ್ನ ವಿಷ್ಣುಜೀವ್ರ ಶುರು ಮಾಡ್ಕೊಂಡ್ಬಂದು ಅಲ್ಲಿಂದ ಅದೇ ಅನುಕರಣ ಶುರು ಆಯ್ತು. ನೀವು ವಿಷ್ಣುವರ್ಧನ್ ಸರ್ ಆಗಿ ಅಭಿನಯಿಸ್ತಾ ಇದ್ದೀವಿ. ಅವರ ನೀವು ಜೊತೆ ಹೋದಾಗ ನೀವು ಈಗ ತಪ್ಪಲ್ ಹೋದಾಗ ಅವ್ರಿಗೆ ಕೊಡ್ತಕ್ಕಂಥ ಪ್ರೀತಿ ನಿಮಗೆ ಸಿಗುತ್ತೆ. ಇದನ್ನು ಕಾಪಾಡ್ಕೊಂಡು ಅಭಿನಯ ಮಾಡ್ತಾ ಇದ್ಮೇಲೆ ಇದುವರೆಗೂ ಅವರ ವ್ಯಕ್ತಿತ್ವಕ್ಕೆ ಅವರ ಗೌರವಕ್ಕೆ ಧಕ್ಕೆ ಬರೋದ್ ರೀತಿ ನಾನು ಕೆಲಸಗಳನ್ನು ಮಾಡ್ಕೊಂಡಿದ್ದೆ. ನಾನು ಎಲ್ಲೇ ವೇದಿಕೆ ಹತ್ರ ಹೋಗುವಾಗ ನಾನು ಈ ತರ ಇರಲ್ಲ. ನಾನು ಮೇಕಪ್ ತೆಗೆದ ಮೇಲೆ ನಾನು ಯಾರು ಗೊತ್ತೇ ಹಿಡಿಯಲ್ಲ. ಆ ರೀತಿ ನಾನು ಮಾಡ್ತೀನಿ. ವೇದಿಕೆಗೆ ಹೋಗುವಾಗ ಮಾತ್ರ ಅವ್ರ ರೀತಿಯ ವೇಷಭೂಷಣಗಳಲ್ಲಿ ನಾನು ಸಿದ್ಧವಾಗಿರ್ತೀನಿ. ಆ ಸಿದ್ಧತೆ ಮಾಡ್ಕೊಂಡಿದ್ದಾಗ ಆ ವಿಷ್ಣುಜಿ ಅಪ್ಪಾಜಿಯವ್ರ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿ ಇದೆ ಅಂತಂದ್ರೆ ಅವ್ರನ್ನ ಸ್ಕ್ರೀನ್ ಅಲ್ಲಿ ಅಷ್ಟು ನೋಡಿದ್ದಾರೆ. ಬೆಂಗಳೂರು ನಗರ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ, ಅವ್ರು ಹೇಗಿರ್ತಾರೆ ಏನನ್ನೋದು ಗೊತ್ತಿಲ್ಲ. ಅಂತ ಕಾಡು ಹಳ್ಳಿಗಳಲ್ಲಿ ಇದ್ದವರು ಆ ಸ್ಕ್ರೀನ್ ನೋಡಿ ಅದೆಂತ ಅಭಿಮಾನಿಗಳಾಗಿದ್ದಾರೆ ಅಂದ್ರೆ ಅವ್ರನ್ನ ದೇವ್ರಂತ ಪೂಜೆ ಮಾಡ್ತಾರೆ. ಅಂತ ಅಭಿಮಾನಿಗಳು ಎಲ್ಲ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಬಹಳ ಕಡೆಗೆ ಓಡಾಡಿದಿರಲ್ಲ. ಅವ್ರ ಅಷ್ಟು ಪೂಜನೆ ಭಾವನೆಗಳು ಈಗಲೂ ಕೂಡ ಕಾಣ್ತಾ ಇದ್ದಾರೆ. ಬಹಳಷ್ಟು ಅಭಿಮಾನಿಗಳು ಕೆಲವರು ತಮ್ಮ ಜಮೀನಿನಲ್ಲಿ ತಮ್ಮದೇ ಸ್ವಂತ ಜಮೀನಲ್ಲಿ ತಮ್ಮದೇ ಹಣವನ್ನ ಮಾರಾಟ ಮಾಡಿ ಅವರ ಸ್ಟ್ಯಾಚ್ಯೂನ ಕಟ್ಟಿಸಿ ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂಥ ಅಭಿಮಾನಿಗಳನ್ನ ನಾನು ನೋಡಿದ್ದೀನಿ. ಅಷ್ಟು ಪೂಜನೆ ಭಾವನೆಯಿಂದ ನೋಡ್ತೀನಿ. ಅಂತ ಮಹಾನ್ ವ್ಯಕ್ತಿಯ ಅನುಸರಣೆಯನ್ನು ನಾವು ಮಾಡಂತ ಈ ಸುಯೋಗ ನಮಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಳ್ತೀನಿ. ಇದಕ್ಕೆ ಮೂಲ ಕಾರಣ ನನ್ನ ಆರಾಧ್ಯ ದೈವ, ನಮ್ಮ ಕಲಾವಿದರಿಗೆಲ್ಲ ಆರಾಧ್ಯ ದೈವ ಗದುಗಿನ ಗಾನಿಯುಗ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಆಶೀರ್ವಾದವೇ ಇವತ್ತು ನಮ್ಮನೆ ಈ ಮಟ್ಟಿಗೆ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿರುತ್ತೆ. ಸರ್, ಈಗ ಅವ್ರ ಜನಗಳು ನಿಮ್ಮನ್ನ ರಿಯಾಕ್ಟ್ ಮಾಡಿದಾಗ ಹೇಗೆ ನಡೆಸ್ಕೋತಾರೆ ನಿಮ್ಮನ್ನ? ಅಯ್ಯೋ, ನನ್ ಎಷ್ಟು ಸತಿ ನಮ್ಗೆ ತುಂಬಾ ನಾಚಿಕೆ ಆಗುತ್ತೆ. ಅವ್ರು ಬಂದು ಆ ಮಹಾಪುರುಷರನ್ನೇ ನೋಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಬಂದು ನಮ್ಮ ಕಾಲಿಗೆ ನಮಸ್ಕಾರ ಮಾಡೋದು, ಅಥವಾ ಕೆಲವರು ಕೈಯಲ್ಲಿ ಕರ್ಪೂರ ಪೂಜೆ ಮಾಡೋಕ್ ಬಂದಿರೋ ಅಭಿಮಾನಿಗಳಿದ್ದಾರೆ. ಅವ್ರಿಲ್ಲ ಅಂತ ನಾವು ಅನ್ಕೊಂಡಿಲ್ಲ. ಅದೆಲ್ಲ ಅಂದಾಗ ನಾವು ಆತ್ಮಪೂರ್ವಕವಾಗಿ ಅದೆಲ್ಲ ಅವ್ರ ಪಾದಕ್ಕೆ ಅರ್ಪಣೆ ಅಂತ ನಾವು ಅನ್ಕೊಂಡಿರ್ತೀವಿ. ಅದು ನಮಗಲ್ಲ, ಅವ್ರಿಗೆ ಅರ್ಪಣೆ. ಅವ್ರಿಗೆ ಇಲ್ಲಿ ಜಯಶ್ರೀ ರಾಜು ಯಾರು ಮಾಡ್ತಿಲ್ಲ, ಅವ್ರ ವೇಷದಲ್ಲಿ ಇದ್ದಂತ ಅವ್ರಿಗೋಸ್ಕರ ಮಾಡ್ತಿದ್ದಾರೆ. ನಾ ಇದೆಲ್ಲ ಅವ್ರಿಗೆ ಅರ್ಪಿತ ಅಂತ ಹೇಳ್ಕೊಂಡು ನಾವು ಯಾವತ್ತೂ ಅದನ್ನ ಆರಾಧನೆ ಮಾಡ್ತಾ ಅಪ್ಪಾಜಿ ಅವ್ರನ್ನ ಇಲ್ಲ. ನನ್ಗೆ ಅವ್ರನ್ನ ನೋಡ್ಬೇಕಂತಕ್ಕಂಥದ್ದು ಬಹಳ ಆದಮ್ಯವಾದ ಆಸೆ ಇತ್ತು. ಆದ್ರೆ ನನ್ಗೆ ನನ್ನ ವೇಷಭೂಷಣಗಳು ಯಾವ್ದು ವೇದಿಕೆಯಲ್ಲಿ ಅವ್ರು ಸಿಗಬಹುದು ಅಂತ ನಾನು ಕಾಯ್ತಾ ಬಂದೆ. ನಾನಾಗಿ ಯಾವತ್ತೂ ಹೋಗ್ಲಿಲ್ಲ. ಅವರಿಗೆ ವೇದಿಕೆಯಲ್ಲಿ ಸಿಗಂತ ಸಂದರ್ಭ ಬರ್ಬೋದು ಅಂತ ನಾನು ತುಂಬಾ ಕಾದೆ. ಆ ಸಂದರ್ಭ ಎಲ್ಲೂ ಬರಲಿಲ್ಲ. ಆದ್ರೆ ಅಮ್ಮವ್ರು ಸಿಕ್ಕಿದ್ದಾರೆ, ಭಾರತಿ ಮೇಡಮ್ ಅವರು ಸಿಕ್ಕಿ ಇಲ್ಲೇ ಜಿಂಕೆ ಪಾರ್ಕ್ ಅಂತ ಇದೆ ಚಾಮರಾಜಪೇಟೆಯಲ್ಲಿ, ಅಲ್ಲಿ ವಿಷ್ಣು ಅಭಿಮಾನಿ ಸಂಘದವರು ಒಂದು ಕಾರ್ಯಕ್ರಮ ಇಟ್ಟಾಗ ಅಮ್ಮವರು ಬಂದಿದ್ರು, ನನ್ನನ್ನು ಕರೆಸಿದ್ರು. ನನ್ನ ಕಾರ್ಯಕ್ರಮ ನೋಡಿ ವೇದಿಕೆಯಲ್ಲಿ ನನ್ನ ಪ್ರೀತಿಯಿಂದ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಬಹಳ ಕೂಡ ಮೆಚ್ಕೊಂಡಿದ್ದಾರೆ ಕೂಡ. ಅವ್ರ ಜೊತೆಗೆ ಒಂದು ಸಣ್ಣ ಪಾತ್ರ, ಅವರೊಟ್ಟಿಗೆನೆ ಆ ಒಂದು ಪಾತ್ರ ಮಾಡ್ತಕ್ಕಂಥ ಸುಯೋಗ ನನಗೆ ಅಂದ್ರೆ ಸಿನಿಮಾದಲ್ಲಿ ರಾಜ ಸಿನಿಮಾದಲ್ಲಿ ಅಭಿನಯವರು ಅವ್ರ ಮಗನ ಪಾತ್ರ ಮಾಡಿದ್ದಾರೆ. ನನಗೆ ಅವರ ತಂದೆ ಪಾತ್ರದಲ್ಲಿ ಒಂದು ಸಣ್ಣದಾದ ಒಂದು ಅವಕಾಶವನ್ನ ಒದಗಿಸ್ಕೊಟ್ರು ನನಗೆ. ನಿಮ್ಮನ್ನ ನೋಡಿ ಅವರು ಏನ್ ಬೇಕು ಮಾಡೋದು ಮುಂದಿನಾದ್ರು ಅವರು ಅಭಿನಯ ಮಾಡಿದ್ರ? ಇಲ್ಲ, ಅವ್ರು ಅಷ್ಟು ಅದನ್ನ ಹೇಳಿದಲ್ಲ, ಬಹಳ ಗೌರವವಾಗಿರ್ತಕ್ಕಂಥದ್ದು ಈ ವಿಷಯ. ನನ್ಗಾಗ್ಲೇ ಒಂದು ಮಾತಾಡಿದೆ, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ್ ರೀತಿಯಲ್ಲಿ ನಾನು ನಡ್ಕೋಬೇಕು. ಆ ವೇಷಭೂಷಣ ಹಾಕೊಂಡ್ರೆ ವೇದಿಕೆಗೆ ಮಾತ್ರ ನಾನು ಸೀಮಿತರಾಗಿರ್ತೀನಿ. ವೇದಿಕೆ ಕೆಲಸ ಮುಗಿದ್ಮೇಲೆ ಜಯೇಶ್ ರಾಜು ಆಗಿ ನಾನು ಇರ್ತೀನಿ ಹೊರತು ಅಲ್ಲಿ ವಿಷ್ಣುಜೀವರ ಅಂತ ನಾನು ಇರಲ್ಲ. ನಾನು
ಅದನ್ನೆಲ್ಲೂ ಕೂಡ ನಾನು ಅದನ್ನ ಮಾಡ್ಕೊಂಡಿದ್ದೆ. ಅದಿಲ್ಲ ಅಷ್ಟೇ, ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ದಾಗ ಆ ಪಾತ್ರ ಸನ್ನಿವೇಶ ಬಂದಾಗ ಅಷ್ಟೇ ಮಾಡ್ಕೊಂಡು ಮತ್ತೆ ನಮ್ಮ ಪಾಡಿಗೆ ನಾವು ಇರ್ತಿದ್ದೇವೆ, ಅವ್ರ ಪಾಡಿಗೆ ನಾವು ಇರ್ತಿದ್ವಿ. ಅದೆಲ್ಲೂ ನನಗೆ ಯಾಕಂದ್ರೆ ಆತರ ಮುಂದುವರೆದು ಏನು ಅಭಿನವ ಅಲ್ಲೆಲ್ಲ ಮಾಡೋಂಥದ್ದು ಸಂದರ್ಭಗಳಲ್ಲ, ಅಂತ ದಿಗ್ಗಜರ ಮುಂದೆ ಅದಲ್ಲ, ಅಭಿನಯ ಮಾಡೋಂಥದ್ದಲ್ಲ ಅದು. ಹ್ಮ್. ಆಭಾಸ ಮಾಡಬಾರ್ದು ಅನ್ನೋ ಉದ್ದೇಶ, ಅದು ಆಭಾಸಕ್ಕೂ ಕಾರಣ ಆಗಬಾರ್ದು ಅಂತ. ಬಟ್ ನನ್ನ ಕಾರ್ಯಕ್ರಮನ ವೇದಿಕೆ ನೇರವಾಗಿ ನೋಡಿದ್ದಾರೆ, ನೇರವಾಗಿ ಕಾರ್ಯಕ್ರಮ ನೋಡಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಸರ್, ವಿಷ್ಣುಜಿ ಅವ್ರದ್ದು ಯಾವ್ದಾದ್ರು ಒಂದೆರಡು ಡೈಲಾಗ್ ಹೇಳ್ಬೇಕು. ಖಂಡಿತ. ಯಾಕಂದ್ರೆ ಅಂತ ಮಹಾಪುರುಷರ ಒಂದು ಸಂಭಾಷಣೆ ಕೇಳಬೇಕಂತ ಪ್ರತಿಯೊಬ್ಬರಿಗೂ ಅದೊಂದು ಆದ್ಯಮ ಇರುತ್ತೆ. ಸೊ ಹಾಗಾಗಿ ಅವ್ರದೇ ಆದಂತ ಒಂದು ಚಿತ್ರದ ಒಂದು ಸಂಭಾಷಣೆನ ನಾನು ಎರಡು ಧ್ವನಿಯ ಪರಿಚಯ ಮಾಡ್ಕೊಳ್ತೀನಿ. 1972ನೇ ಇಸ್ವಿಲಿ ಅವರ ಧ್ವನಿ ಹೇಗಿತ್ತು, 2004 ನಂತರದಲ್ಲಿ ವಿಷ್ಣುಜಿಯವರ ಧ್ವನಿ ಹೇಗೆ ಬದಲಾಗಿತ್ತು ಅನ್ನೋದರ ಎರಡು ಝಲಕನ್ನು ತೋರಿಸ್ತೀನಿ. 72ನೇ ಇಸ್ವಿಗೂ 2004ಕ್ಕೂ ಸುಮಾರು ಒಂದು 30 ವರ್ಷಗಳ ಕಾಲ ಅಂತರ ಇದೆ. ಅಂತರದಲ್ಲಿ ಹೇಗೆ ಬದಲಾಗಿತ್ತು ಅನ್ನೋದನ್ನ ನಾನು ಝಲಕನ್ನು ತೋರಿಸ್ಕೊಡ್ತೀನಿ. ಈಗ ಮೊದಲಿಗೆ 72ನೇ ಇಸ್ವಿ ಒಂದು ಧ್ವನಿ. ನಾನ್ ಬರಲ್ಲ ಬೇಶ್ರೆ, ಅವತ್ತು ನಿಮ್ಮ ಮಾತನ್ನು ಕೇಳಿ ಅಲುಮೇಲು ನಾನು ನನ್ನಿಂದ ದೂರ ಮಾಡ್ಕೊಂಡೆ. ಈಗ ಅಲುಮೇಲು ಸ್ಥಿತಿ ಏನಾಗಿದ್ದು ಗೊತ್ತಾ ಬೇಶ್ರೆ, ಏನಾಗಿದ್ದು ಗೊತ್ತಾ? ಬೆಂಗಳೂರು ನಗರದಲ್ಲಿ ದೇಹ ಮಾರ್ಕೊಳ್ಳೋ ವೇಷ ಆಗಿದ್ದಾಳೆ. ನನ್ನ ಅಲುಮೇಲು ಆ ರೀತಿ ಆಗೋದಕ್ಕೆ ನೀವೇ ಕಾರಣ. ನಿಮ್ಮ ಮಾತನ್ನು ಕೇಳಿ ನಾನೀಗ ಮಾರ್ಕೆಟ್ನ ದೂರ ಮಾಡಿಕೊಂಡು ಅವಳು ವೇಷ ಮಾಡ್ಬೇಕೇನು? ನಾನ್ ಬರಲ್ಲ ಬೇಶ್ರೆ, ನಾನ್ ಬರಲ್ಲ ಬೇಶ್ರೆ. ನನ್ನ ಜಾಮೆ ಮಿಸ್ಟ್ರು ನಾನೇ ಕೊಂದ್ಬಿಟ್ಟೆ. ನಮ್ದವ್ರಿಗೆ ಯಾರಿಗೂ ಒಳ್ಳೇದಾಗ್ಲಿಲ್ಲ. ಮಾರ್ರೆ ನೀನು ನನ್ನ ಜೊತೆ ಬರ್ತೀಯಾ? ನಾನು ನನ್ನ ಚಾಮಿ ವೇಷ ಜಾಗಕ್ಕೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಬೇಷೆ, ಈ ನಿಮ್ಮ ಶಿಷ್ಯನು ನಿಮ್ಮ ಹಿಂದೆ ಬರ್ತಿದ್ದಾನೆ, ಆದ್ರೆ ಒಬ್ನೆಲ್ಲ ಮಾರ್ಗ್ರೆಟ್ ಜೊತೆಲಿ. ಇದು 72ನೇ ಇಸ್ವಿ ಧ್ವನಿ ಆಯ್ತು. 2004 ನಂತರದಲ್ಲಿ ಅವ್ರ ಧ್ವನಿ ಹೇಗೆ ಬದಲಾಗಿತ್ತು ಅನ್ನೋದು ಜಲಕು. ಈಗ ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಇದನ್ನ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದೆ ಚರ್ಚೆಲಿಲ್ಲ. ನೀನು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೂ ಕೋರ್ಟ್ ಒಂದೇ ಸರಿ ಶಿಕ್ಷೆ ನೀಡುತ್ತೆ, ಆದ್ರೆ ಈ ಕದಮನ್ನು ಕೋರ್ಟ್ನಲ್ಲಿ ಹಾಕಲ್ಲ. ನೀನು ಮಾಡಿರ್ತಕ್ಕಂಥ ಒಂದೊಂದು ತಪ್ಪುಗಳಿಗೂ ಒಂದೊಂದು ಶಿಕ್ಷೆ ಕೊಟ್ಟು ಸಾಯಿಸೋದು ನಾನು. ಇವನೇನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ದಟ್ ಈಸ್ ಕದಂಬ. ಹಾ, ಅದು ಬಿಟ್ಟರೆ ಈಗ ಇತ್ತೀಚೆಗೆ ಕೆಲವು ಸೂರ್ಯವಂಶ ಬೆಟ್ಟಪ್ಪ ಇದ್ರದ್ದೆಲ್ಲ ಮಾಡಿದ್ವಿ. ಬಟ್ ಅದನ್ನ ನಾನು ಏನ್ ಮಾಡಿದ್ದೇನೆ, ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಅವ್ರ ವಾಯ್ಸಲ್ಲೇ ರೆಕಾರ್ಡ್ ಮಾಡ್ಬಿಟ್ಟು ಮ್ಯೂಸಿಕ್ ಹಾಕಿ ಎಲ್ಲ ಮಾಡಿರ್ತಕ್ಕಂಥದ್ದಿದೆ ಅವ್ರ ಧ್ವನಿಲಿ. ಯಾಕಂದ್ರೆ ಲೈವ್ ಅಲ್ಲೂ ಎಲ್ಲಾ ರೀತಿಯಲ್ಲಿ ಮೈಕ್ ಕರೆಕ್ಟ್ ಆಗಿ ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ಅದನ್ನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅದನ್ನ ಮಾಡಿದ್ದೀನಿ. ಅದು ನಿಮಗೋಸ್ಕರ ಸಿಂಹಾದ್ರಿ ಸಿಂಹದ ಒಂದು ಸಣ್ಣ ಜನ. ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟಾ ಧೈರ್ಯ ನಿನ್ಗೆ? ನಮ್ಮೂರ್ ಜನರಿಗೆ ಕೆಲಸ ಕೊಡಕ್ ನೀನ್ ಯಾವನ್ಲ? ನಮ್ಮೂರ್ಲಿ ಯಾರಾದ್ರೂ ಹಸ್ಕೊಂಡಿದಾರ? ಇಲ್ಲ ನಿಂತವ ಯಾರದ್ ಬೇಡಕ್ ಬಂದವ್ರ? ಈಕೆ ಮಕ್ಕಳು ಇವಳಿಗೆ ಕೈ ಕೊಟ್ಟು ಹುಟ್ಟೋದ್ರು. ಇವಳು ಈ ಭೂಮ್ತಾನ ನಂಬ್ಕೊಂಡಿದ್ದಾಳೆ. ಈ ಭೂಮ್ತಾಯಿ ಈಕೆ ಕೈ ಬಿಡ್ಲಿಲ್ಲ. ಇದನ್ನ ನಂಬ್ಕೊಂಡೆ ಒಂದೊತ್ತಿನ ಗಂಜಿ ಕುಡಿದಾಳೆ. ಈಗ ನೀನು ಇದನ್ನ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ಕೊಂಡೋಗ್ಬಿಟ್ರೆ ಅವಳು ಹೊಟ್ಟೆಗೇನು? ನೀನ್ ಫ್ಯಾಕ್ಟ್ರಿ ಚರ್ಮ ತಿನ್ಬೇಕಲ್ಲ? ಕೊಬ್ಬಿದ ಮಗನೇ, ಎಷ್ಟೋ ಧೈರ್ಯ ನಿನ್ಗೆ? ನಂತವ ದುಡ್ಡಿನ ವಿಷಯ ಮಾತಾಡ್ತೀಯ? ಕೋಟಿ ಹಣನ ಪುಟ್ಕೋಸಿ ತಿರ್ಗಾಡ್ದು ವಂಶ ಕಳ್ಳ ನಮ್ದು. ನಮ್ತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ? ನಿನ್ನ ಮಂತ್ರಿಗೆ ಹೋಗಿ ಹೇಳು, ಅವನು ಗುಂಡಿಗಿಲಿ ಬಿಸಿರಕ್ತಾ ಇರೋದು ನಿಜ ಆದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡ್ಡಿ ಕಿತ್ಕೊಂಡು ಹುಲ್ ನೋಡುವ. ಅದು ಸ್ಟೇಜ್ ಮೇಲೆ ನೋಡಿದೆ ನಿಮ್ದು ಅಭಿನಯ, ಮತ್ತೆ ಅದು ಒಂಥರ ವಿಷ್ಣುಜಿ ಮಾತಾಡೋದಕ್ಕೆ ತುಂಬಾ ಅದು ಫುಲ್ ಅದು ಆ ಒಂದು ಸೀನ್ ನೆನಪಾಗುತ್ತೆ ನೋಡಿದಾಗ. ಮತ್ತೆ ಅವರು ಇನ್ನೊಂದು ಮುಂದುವರೆದ ಭಾಗ ಮುಂದೆ ಮಂತ್ರಿ ಮಾಡೋ ನಾನು ಹೇಳಿದೆ ಅಂತ ಹೇಳೋ ಅವೆಲ್ಲ ನೆನಪಾಗ್ತಾರೆ. ಹೌದು ಸರ್. ಅದೆಲ್ಲ ಸಂಭಾಷಣೆಗಳೆಲ್ಲ ಅದ್ರಲ್ಲೇ ರೆಕಾರ್ಡಿಂಗ್ ಅಲ್ಲೇ ನಾವು ಮಾಡ್ಕೊಂಡು ಪೂರ್ತಿ ಕಂಪ್ಲೀಟ್ ಮಾಡಿದ್ವಿ. ಈ ಸೀನ್ 3 ಸನ್ನಿವೇಶದ ಸೇರಿ ಒಂದೇ ಸನ್ನಿವೇಶದಲ್ಲಿ ಮಾಡಿದ್ದೀವಿ ಅಂತ. ಅದೇ ವೇಷಭೂಷಣ ಅದೇ ಮಾಡಿದ್ವಲ್ಲ, ಅವಾಗ ಸ್ವಲ್ಪ ಮೆರುಗು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ನಾನು ಆದಷ್ಟು ಏನೇ ಅಭಿನಯ ಮಾಡಿದ್ರು ಅದಕ್ಕೆ ಪೂರಕವಾಗಿರೋ ವಸ್ತ್ರ ವಿನ್ಯಾಸ ಇದ್ದಾಗ ಮಾಡಿದ್ರೆ ಅದಕ್ಕೆ ಅದು ಭೂಷಣ ಅಂತ ಹಾಗೆ ಮಾಡ್ಕೊಂಡು ಬಂದಿದ್ದೀವಿ.